ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲನೆಯ ಘಟಕದ ಕೊನೆಯ ಒಂದು ಪರಿಕಲ್ಪನೆ ನಿರಂತರತೆ ಮತ್ತು ಪರಿವರ್ತನೆಯ ಅಂಶಗಳು ಅಂತ. ಭಾರತೀಯ ಸಮಾಜದಲ್ಲಿ ನಿರಂತರತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಮತ್ತು ಪರಿವರ್ತನೆಗೆ ಕಾರಣವಾಗಿರುವಂಥ ಅಂಶಗಳ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ಚರ್ಚಿಸೋಣ. ಗುಡ್ ಮಾರ್ನಿಂಗ್ ಟು ಆಲ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. Your first unit, the last concept is factors of continuity and change. In Indian society, some factor may cause to continuity of the society and some are cause to change the society. In this class, we discuss the factors of continuity and change. ಪ್ರಾಸ್ತಾವಿಕವಾಗಿ ನೋಡೋದಾದರೆ, ಸ್ಥಿರತೆ ಮತ್ತು ಪರಿವರ್ತನೆಗಳು ಅಂದರೆ ಸ್ಥಿರತೆಯಲ್ಲಿ ನಿರಂತರತೆ ಮತ್ತು ಪರಿವರ್ತನೆಗಳು ಮಾನವ ಸಮಾಜದ ಪ್ರಮುಖ ಲಕ್ಷಣಗಳಾಗಿದ್ದು, ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ. ನೀವು ಮಾನವ ಸಮಾಜದ ಯಾವುದೇ ಸಮಾಜವನ್ನು ತೆಗೆದುಕೊಂಡರೆ ಅಲ್ಲಿ ಎರಡು ಗುಣಗಳನ್ನು ಕಾಣ್ತೀವಿ. ಕೆಲವೊಂದು ಬದಲಾವಣೆಗೆ ಒಳಪಡದೆ ಹಾಗೇ ನಿರಂತರವಾಗಿ ತಮ್ಮತನವನ್ನು ಸ್ಥಿರತೆಯನ್ನು ಉಳಿಸಿಕೊಂಡು ಹೋಗುವಂಥದ್ದು. ಇನ್ನು ಕೆಲವೊಂದು ಅಂಶಗಳು ಅದೇ ಸಮಾಜದಲ್ಲಿ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಡುತ್ತಿರುತ್ತವೆ ಅಥವಾ ಪರಿವರ್ತನೆಗಳು ಏರ್ಪಡುತ್ತಿರುತ್ತವೆ. ಹಾಗಾಗಿ ಇವೆರಡು ಪ್ರತಿಯೊಂದು ಸಮಾಜದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ. ಯಾವ ಸಮಾಜನೂ ನಿರಂತರವಾಗಿಯೇ ಇರಂಗಿಲ್ಲ, ಹಾಗೆ ಯಾವ ಸಮಾಜನೂ ಎಲ್ಲದರಲ್ಲಿಯೂ ಪರಿವರ್ತನೆಗಳನ್ನು ಕಂಡುಕೊಳ್ಳುವುದಿಲ್ಲ. ಡಿಯರ್ ಸ್ಟೂಡೆಂಟ್ಸ್, ಸ್ಟೆಬಿಲಿಟಿ or continuity and change are the characteristics of human society, and they both are the two faces of a single coin. You go through every society or every human society had a unique feature, that is the stability and change. Some factors can't change in their nature. They are always present in the society, and some are in the same society. They are always progressive. They always change in their nature. They always change as for this time and situation. It means here both are the an important features of human society, and they both are two faces of a single coin. No one society is always have a continuity or always change. They both are always essence to a particular society. ಹಾಗೆ ಸ್ಥಿರತೆ ಮತ್ತು ಪರಿವರ್ತನೆಯ ಮೇಲೆ ಒತ್ತನ್ನು ಹೇರುವ ಸಮಾಜಗಳನ್ನು ನಾವು ಪರಂಪರಾನುಗತ ಅಥವಾ ಸಾಂಪ್ರದಾಯಿಕ ಸಮಾಜಗಳು ಅಂತ ಕರಿತೀವಿ. ಯಾವ ಸಮಾಜದಲ್ಲಿ ಸ್ಥಿರತೆ ಮತ್ತು ಪರಂಪರೆಯ ಮೇಲೆ ಹೆಚ್ಚು ಒತ್ತನ್ನು ಹೇರ್ತಾವ ಅಂದರೆ ಅವುಗಳನ್ನೇ ಪ್ರಬಲವಾಗಿ ನಂಬುತ್ತಾವ, ಹಳೆಯದನ್ನೇ, ಇದ್ದ ಸ್ಥಿತಿಯನ್ನೇ, ಸಾಂಪ್ರದಾಯಿಕತೆಯನ್ನೇ ಹೆಚ್ಚು ನಂಬುತ್ತಾವ, ಅವುಗಳ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡ್ತಾವ, ಅಂಥ ಸಮಾಜಗಳನ್ನು ನಾವು ಪರಂಪರಾನುಗತ ಅಥವಾ ಸಾಂಪ್ರದಾಯಿಕ ಸಮಾಜಗಳು ಅಂತ ಕರಿತೀವಿ. ಹಾಗೆ ಇನ್ನೊಂದೆಡೆ ಪರಿವರ್ತನೆಗಳು, ಪ್ರಗತಿ ಮತ್ತು ಬದಲಾವಣೆಯ ಮೇಲೆ ಹೆಚ್ಚು ಒತ್ತನ್ನು ಹೇರುವಂಥ ಸಮಾಜಗಳನ್ನು ನಾವು ಪ್ರಗತಿಪರ ಸಮಾಜಗಳು ಅಂತ ಕರಿತೀವಿ. ಅಂದರೆ
ಯಾವ ಸಮಾಜಗಳಲ್ಲಿ ಅವು ನಿರಂತರ ಪರಿವರ್ತನೆಯನ್ನು ಪ್ರೋತ್ಸಾಹಿಸ್ತಿರ್ತಾವ, ಪ್ರಗತಿಯನ್ನು ಕಂಡುಕೊಳ್ತಿರ್ತಾವ, ಬೆಳವಣಿಗೆಯನ್ನು ಒಪ್ಪಿಕೊಳ್ತಿರ್ತಾವ, ಅವುಗಳ ಮೇಲೆ ಹೆಚ್ಚು ತಮ್ಮ ಒಲವನ್ನು ಹೊಂದಿರ್ತಾವ, ಅಂಥ ಸಮಾಜಗಳನ್ನು ನಾವು ಪ್ರಗತಿಪರ ಸಮಾಜಗಳು ಅಂತ ಕರಿತೀವಿ. ಅಂದರೆ ಅವು ಯಾವುದನ್ನು ಹೆಚ್ಚು ಬಲವಾಗಿ ಒಪ್ಪಿಕೊಳ್ಳುತ್ತವನ್ನೋದರ ಮೇಲೆ ಸಮಾಜವನ್ನು ವರ್ಗೀಕರಿಸ್ತೀವಿ. ಅದು ಸಾಂಪ್ರದಾಯಿಕ ಸಮಾಜನೋ ಪ್ರಗತಿಪರ ಸಮಾಜನೋ ಅಂತ. ದಿ ಸ್ಟೂಡೆಂಟ್ಸ್, which societies had a force on stability and tradition, they are called traditional societies. It means they more belief on stability and tradition. They can't agree the changes. They always wanted to continue what they had, why they are just maintaining it. It means they always agree the traditional life of situation. That type of societies we called as a traditional societies. And another way, which societies had more force on change, progress and development, they are progressive societies. Another one side, some societies always they agree, they always give more preference to the changes. They always wanted to progress in every aspect of life. They always engage in the process of development. That type of societies we called as a progressive societies. It means some are always agree continuity or stability, and some societies are always agree changes. So the both are we always found in every society. So on the basis of this view, we classified the societies into traditional societies and progressive societies. ಹಾಗೆ ಭಾರತೀಯ ಸಮಾಜವು ಕೂಡ ನಿರಂತರತೆ ಮತ್ತು ಪರಿವರ್ತನೆಗಳು ಎರಡೂ ಅಂಶಗಳನ್ನು ಒಳಗೊಂಡಿದೆ. ನಾವು ಭಾರತೀಯ ಸಮಾಜವನ್ನು ಯಾಕೆ ಒಂದು ವಿಶಿಷ್ಟ ಸಮಾಜ ಅಂತ ಕರಿತೀವಿ? ಭಾರತೀಯ ಸಮಾಜದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಸಂಗತಿಗಳನ್ನು ಯಾಕೆ ಕಾಣ್ತೀವಿ ಅಂತ ಅಂದರೆ, ಭಾರತೀಯ ಸಮಾಜ ಒಂದು ಪರಂಪರಾಗತ ಸಂಪ್ರದಾಯ ಸಮಾಜನೂ ಹೌದು, ಇನ್ನೊಂದೆಡೆ ಪ್ರಗತಿ ಅಭಿವೃದ್ಧಿಯನ್ನು ಸಾಧಿಸುವಂಥ ಸಮಾಜನೂ ಹೌದು. ಅಂದರೆ ನಿರಂತರತೆಯನ್ನು, ಕೆಲವೊಂದು ವಿಚಾರಗಳಲ್ಲಿ ಸ್ಥಿರತೆಯನ್ನು ಉಳಿಸಿಕೊಂಡದ, ಇನ್ನು ಕೆಲವೊಂದು ಅಂಶಗಳಲ್ಲಿ ಪರಿವರ್ತನೆಗಳನ್ನು ಕಂಡುಕೊಂಡದ. ಹಾಗಾಗಿ ಇವೆರಡನ್ನ ಅಂಶಗಳನ್ನು ಒಳಗೊಂಡಿರುವಂಥ ಸಮಾಜ ನಮ್ಮ ಭಾರತೀಯ ಸಮಾಜ ಅಂತ ಕರಿತೀವಿ. ಇಲ್ಲಿ ನಿರಂತರತೆ ಮತ್ತು ಪರಿವರ್ತನೆಗಳೂ ಕೂಡ ಭಾರತೀಯ ಸಮಾಜದ ವಿಶಿಷ್ಟ ಗುಣಲಕ್ಷಣಗಳೂ ಕೂಡ ಆಗಿವೆ. ಭಾರತೀಯ ಸಮಾಜದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ನಿರಂತರತೆ ಮತ್ತು ಪರಿವರ್ತನೆಯು ಅನ್ನುವಂಥ ಒಂದು ಅಂಶನು ಒಂದು ವಿಶಿಷ್ಟ ಗುಣವಾಗಿದೆ. Indian society includes both continuity and change. So here in Indian society, some are always stable, we always maintaining continuity in some aspects, and another side we also agree to change. It means there is also chance to change in the nature of, in the function of, in the other aspects of society. In Indian society, the both are continuity and change, both are always an unique characters or the features. In some societies they are completely traditional and some are completely progressive, but Indian society, it one side maintaining traditional aspects and another side it always motivate to the progressive ones. So we are called, it is an unique feature of Indian society. ಹಾಗಾದರೆ ನಾವು ಮೊದಲು ಭಾರತೀಯ ಸಮಾಜದ ನಿರಂತರತೆಗೆ ಅಥವಾ ಸ್ಥಿರತೆಗೆ ಕಾರಣೀಭೂತವಾಗಿರುವಂಥ ಅಂಶಗಳು ಯಾವುವು ಅಂತ ನೋಡೋಣ. ಭಾರತೀಯ ಸಮಾಜ
ಯಾವ ಕಾರಣದಿಂದಾಗಿ ಅದು ಇವತ್ತಿಗೂ ಕೂಡ ತನ್ನ ಪರಂಪರೆಯನ್ನು, ಸಾಂಪ್ರದಾಯಿಕತೆಯನ್ನು ಅಥವಾ ಸ್ಥಿರತೆಯನ್ನು ಉಳಿಸಿಕೊಂಡು ಹೋಗ್ತಾ ಇದೆ ಅಂತ. So first of all, we discussing the factors of continuity. Here some factors cause to continue the society or the stable the society in India. Which factors always helps to become Indian society as a traditional or conservative? First one, ಮೊದಲನೇದು ಸಂಪ್ರದಾಯ ಶರಣತೆ. ಶರಣತೆ ಅನ್ನುವಂಥದ್ದು ಭಾರತೀಯ ಸಮಾಜದ ನಿರಂತರತೆಗೆ ಅಥವಾ ಸ್ಥಿರತೆಗೆ ಮೊದಲನೆಯ ಕಾರಣೀಭೂತ ಅಂಶವಾಗಿದೆ. ಭಾರತೀಯರಲ್ಲಿ ಇಂದಿಗೂ ಬಹುಪಾಲು ಜನರು ಸಂಪ್ರದಾಯ ಬದ್ಧರು. ಹಾಗಾಗಿ ನಾವೇನು ಕರಿತೀವಿ ಅಂದರೆ ಸಂಪ್ರದಾಯ ಶರಣರು ಅಂತ ಕರಿತೀವಿ. ಅವರು ಯಾವುದೇ ಕ್ಷೇತ್ರದಲ್ಲಿನ ಪರಿವರ್ತನೆಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಾರರು. ಹಿಂದಿನಿಂದ ಬಂದ ಹಳೆಯ ವಿಚಾರ ಆಚಾರಗಳನ್ನು ಬಲವಾಗಿ ಒಪ್ಪಿಕೊಳ್ಳುವರು, ಅದಕ್ಕೆ ಅಂಟಿಕೊಂಡಿರುವಂಥವರು. ಈ ಸಂಪ್ರದಾಯ ಬದ್ಧತೆ ಅನ್ನುವಂಥದ್ದು ಅಥವಾ ಹಳೆಯ ಸಂಪ್ರದಾಯ ಆಚರಣೆಗಳಿಗೆ ಅಂಟಿಕೊಳ್ಳುವಂಥದ್ದು ಭಾರತೀಯ ಸಮಾಜದಲ್ಲಿ ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ. ಈ ಸಂಪ್ರದಾಯತೆ ಅನ್ನುವಂಥದ್ದು ಕೆಲವೊಂದು ಹಳೆಯ ಆಚರಣೆಗಳು, ವಿಚಾರಗಳು ನಿರಂತರವಾಗಿ ಭಾರತೀಯ ಸಮಾಜದಲ್ಲಿ ಮುಂದುವರಿಯುವುದಕ್ಕೆ ಸಹಕರಿಸುತ್ತಿವೆ. ಈ ಸಂಪ್ರದಾಯ ಬದ್ಧತೆ ಅಥವಾ ಸಂಪ್ರದಾಯ ಶರಣತೆ ಅನ್ನುವಂಥ ಭಾರತೀಯರಲ್ಲಿರುವಂಥ ಈ ಗುಣ ಭಾರತೀಯ ಸಮಾಜವನ್ನು ಒಂದು ಸ್ಥಿರವಾಗಿರುವಂಥ ಸಮಾಜ, ಅದು ಬದಲಾವಣೆಯನ್ನು ಅಷ್ಟು ವೇಗವಾಗಿ ಒಪ್ಪಿಕೊಳ್ಳುವಂಥ ಸಮಾಜ ಅಲ್ಲ ಅನ್ನುವಂಥದ್ದನ್ನು ಪ್ರತಿನಿಧಿಸ್ತದೆ. ದಿ ಫಸ್ಟ್ ಫ್ಯಾಕ್ಟರ್ ಈಸ್ ಟ್ರೆಡಿಷನಲಿಸಮ್. Nowadays, the maximum people of India, they are traditionalism. They always believe in the traditional practices, the old practices or old thoughts. They always attach with the old traditional aspects. So, this type of their traditional attitude always help to continue some old practices, thoughts continually, so that on the basis of the traditional attitude of the Indian people, our society is stable or continue. It maintaining what the before it had a nature, that nature also we found in today's situation also. ಎರಡನೆಯದ್ದು ಧರ್ಮದ ಪ್ರಾಬಲ್ಯ ಅಂತ. ಭಾರತೀಯ ಸಮಾಜ ಸ್ಥಿರವಾಗಿ ನಿರಂತರವಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗುವುದಕ್ಕೆ ಇನ್ನೊಂದು ಪ್ರೇರಕವಾಗಿರುವ, ಕಾರಣೀಭೂತವಾಗಿರುವ ಅಂಶವೆಂದರೆ ಧರ್ಮ ಅಥವಾ ಧರ್ಮದ ಪ್ರಾಬಲ್ಯ. ಭಾರತದಲ್ಲಿನ ಬಹಳಷ್ಟು ಆಚಾರ ವಿಚಾರಗಳು, ಜನ ಸಮುದಾಯದಲ್ಲಿರುವ ಆಚಾರ ವಿಚಾರಗಳು, ಅವರು ಅನುಸರಿಸಿಕೊಂಡು ಬರುತ್ತಿರುವಂಥ ಸಂಸ್ಥೆಗಳು, ವಿವಾಹ, ಕುಟುಂಬ, ಧರ್ಮದಂಥ ಸಂಸ್ಥೆಗಳು, ದೇವರು ಮತ್ತು ಧರ್ಮ ಎಂಬ ಅಂಶಗಳೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿವೆ. ಈ ನಿಕಟವಾಗಿರುವಂಥ ಸಂಬಂಧವು ಭಾರತೀಯ ಸಮಾಜದಲ್ಲಿ ಅಷ್ಟೊಂದು ಬದಲಾವಣೆಯನ್ನು, ಪರಿವರ್ತನೆಗಳನ್ನು ವೇಗವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಮ್ಮಲ್ಲಿರುವಂಥ ಆಚಾರ ವಿಚಾರಗಳನ್ನು, ಸಂಸ್ಥೆಗಳಲ್ಲಿರುವಂಥ ಕೆಲವೊಂದು ನಿಯಮಗಳನ್ನು, ದೇವರು ಧರ್ಮ ಅದಕ್ಕೆ ಸಂಬಂಧಪಟ್ಟಿರುವಂಥ ನಂಬಿಕೆಗಳನ್ನು
ಅಷ್ಟು ವೇಗವಾಗಿ ಬದಲಾಯಿಸಿಕೊಳ್ಳಲಾರರು. ಇವೆಲ್ಲದರ ಮೇಲೆ ಅವರ ಧಾರ್ಮಿಕ ನಂಬಿಕೆಗಳು, ತತ್ವಗಳು ತಮ್ಮ ಪ್ರಾಬಲ್ಯವನ್ನು ಬೀರಿವೆ. ತಮ್ಮ ಜೀವನದ ಪ್ರತಿಯೊಂದು ವಿಷಯಕ್ಕೂ ಅವರು ಧರ್ಮದ ಪ್ರಸ್ತಾಪವನ್ನು ಮಾಡುತ್ತಾರೆ. ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳು, ಸುಖ ಸಂತೋಷಗಳು ಇವೆಲ್ಲವನ್ನ ವಿಶ್ಲೇಷಿಸುವ ಸಂದರ್ಭದಲ್ಲಿ ಧರ್ಮದ ಹಿನ್ನೆಲೆಯನ್ನು ಪಡೆದುಕೊಳ್ಳುತ್ತಾರೆ. ಧರ್ಮದ ಪ್ರಬಲ ಹಿಡಿತದಿಂದಾಗಿ ಅವರು ಇವತ್ತು ಆಧುನಿಕ ವಿಜ್ಞಾನದ ತಂತ್ರಜ್ಞಾನವನ್ನು, ಉಪಕರಣಗಳನ್ನು, ವಿಚಾರಗಳನ್ನು, ಪದ್ಧತಿಗಳನ್ನು ಅಷ್ಟು ಮುಕ್ತವಾಗಿ ಬಳಸುತ್ತಿಲ್ಲ. ಅವರು ತಮ್ಮ ಸಾಂಪ್ರದಾಯಿಕವಾಗಿರುವಂಥ ವಿಧಾನ, ಪದ್ಧತಿ, ವಿಚಾರಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ಈ ಧರ್ಮದ ಪ್ರಾಬಲ್ಯತೆ ನಿರಂತರತೆ ಅಥವಾ ಸ್ಥಿರತೆಯನ್ನು ಪೋಷಿಸುತ್ತಾ ಪರಿವರ್ತನೆಗಳ ಗತಿಯನ್ನು ನಿಯಂತ್ರಿಸುತ್ತಿದೆ. ಹೀಗಾಗಿ ಈ ಧರ್ಮದ ಪ್ರಾಬಲ್ಯವೇ ಭಾರತೀಯ ಸಮಾಜದ ಒಂದು ನಿರಂತರತೆಗೆ, ಸ್ಥಿರತೆಗೆ ಕಾರಣೀಭೂತವಾಗಿರುವಂಥ ಅಂಶ ಅಂತ ಕಾಣ್ತೀವಿ. ಸೆಕೆಂಡ್ ಫ್ಯಾಕ್ಟರ್ ಈಸ್ ಡಾಮಿನೆನ್ಸ್ ಆಫ್ ರಿಲಿಜನ್. There is a close relationship between the maximum rituals or practices, thoughts, institution, God and religion. These all are interrelated. The every step of and every matter of the people of maximum the people of India, it is decided by the beliefs of religion, the principles of religion, because there is a close relationship in between all aspects. They explain what they faces, sadness, difficulty, or maybe goodness, happiness. They always explained on the basis of religion. They can't easily accept the traditional the modern thoughts, equipments, science and technology and other instruments, because they always take the help of religion. They always lead their life on the lines of religion, so they can't agree what the present situation. The dominance of religion, it always protecting the stability and continuity, on the other side it controlling the speed of change. ಮೂರನೇ ಅಂಶ ನಿರಕ್ಷರತೆ ಮತ್ತು ಶಿಕ್ಷಣದ ಅಭಾವ. ಜಗತ್ತಿನ ಬಹುಸಂಖ್ಯಾತ ಸಮಾಜಗಳು ಅಥವಾ ಬಹಳಷ್ಟು ರಾಷ್ಟ್ರಗಳು ಇವತ್ತು ಮುಂದುವರಿಯುವಂಥ ಹಂತದಲ್ಲಿವೆ. ಅವು ಶಿಕ್ಷಣದ ಪ್ರಮಾಣವನ್ನು ಅಥವಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಆಧುನಿಕ ಸಮಾಜಗಳಾಗಿ ಬೆಳೆದು ನಿಂತಿವೆ. ಆದರೆ ಭಾರತ ಒಂದೆಡೆ ಮುಂದುವರಿಯುತ್ತಿರುವ ರಾಷ್ಟ್ರವಾದರೂ ಕೂಡ ಇನ್ನೊಂದೆಡೆ ಸಂಪ್ರದಾಯಬದ್ಧ ಸಮಾಜವಾಗಿಯೇ ಉಳ್ಕೊಂಡಿದೆ. ಅದಕ್ಕೆ ಕಾರಣ ಭಾರತದಲ್ಲಿ ಇಂದಿಗೂ ಬಹಳಷ್ಟು ಜನರು ಅನಕ್ಷರಸ್ಥರಾಗಿದ್ದಾರೆ. ಅನಕ್ಷರತೆಯ ಮತ್ತು ಅಜ್ಞಾನದ ಕಾರಣದಿಂದಾಗಿಯೇ ಅವರು ಬದಲಾವಣೆಗಳನ್ನು ಅಷ್ಟು ವೇಗವಾಗಿ ಸ್ವೀಕರಿಸಲಾರರು. ಈ ಅನಕ್ಷರತೆಯೇ ಅಥವಾ ಅವರಲ್ಲಿರುವಂಥ ಶಿಕ್ಷಣದ
ಅಭಾವವೇ ಅವರಲ್ಲಿ ಇನ್ನೂ ಅಜ್ಞಾನ ಸಂಪ್ರದಾಯ ಬದ್ಧತೆ ನೆಲೆಯೂರಿದೆ. ಈ ಅಜ್ಞಾನ ಸಂಪ್ರದಾಯ ಬದ್ಧತೆನೇ ಅವರ ಈ ಸ್ಥಿರತೆಗೆ ಅಥವಾ ನಿರಂತರತೆಗೆ ಕಾರಣವಾಗಿದೆ. ಇಂತಹ ಅಜ್ಞಾನ ನಿರಕ್ಷರತೆಯಿಂದ ಕೂಡಿರುವಂಥ ಜನರು ಪರಿವರ್ತನೆಯನ್ನು ಅಷ್ಟು ಸಹಜವಾಗಿ ಸ್ವೀಕರಿಸಲಾರರು. The third factor is illiteracy and lack of education. In the present modern situation, the maximum countries of the world, they are developed because they always succeed to give education to their people. But nowadays also our Indian society, one side it is a progressive, but another side it is also a traditional society, because in India nowadays the maximum people are illiterate. The lack of education nowadays, they are also ignore. They always believe in tradition. Their ignorancy and beliefs in traditional, it may always support to the stability or continuity of the society. The people of India, the maximum the people of India, they can't easily accept the changes because they are illiterates. ಇನ್ನೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ. ಪಟ್ಟಭದ್ರ ಹಿತಾಸಕ್ತಿಗಳು ಅಂತಂದರೆ ತಮ್ಮದೇ ಖರೆ ಅನ್ನುವಂಥ ವ್ಯಕ್ತಿಗಳು ಅಂತ. ಪ್ರತಿಯೊಂದು ಸಮಾಜದಲ್ಲಿನ ಯಾವುದೇ ಪರಿವರ್ತನೆ ಹಲವು ವರ್ಗಗಳ ಹಲವು ವರ್ಗಗಳ ಮತ್ತು ಪಟ್ಟಭದ್ರರ ಹಿತಾಸಕ್ತಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಲ್ಲದು ಅಂತ. ನಾವು ಯಾವುದೇ ಸಮಾಜವನ್ನು ತೆಗೆದುಕೊಂಡಾಗ ಅಲ್ಲಿ ಏರ್ಪಡುವಂಥ ಯಾವುದೇ ಪರಿವರ್ತನೆಯು ಅಲ್ಲಿರುವಂಥ ವರ್ಗಗಳ ಮೇಲೆ ಮತ್ತು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಮೇಲೆ ಅದು ಒಳ್ಳೆಯ ಪರಿಣಾಮವನ್ನು ಬೀರದೆ ಪ್ರತಿಕೂಲ ಪರಿಣಾಮವನ್ನು ಬೀರುವಂಥದ್ದು. ಯಾಕೆ ಅಂತಂದರೆ ಕೆಲವೊಂದು ವರ್ಗಗಳು, ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿ ಸಮೂಹಗಳು ಯಾವತ್ತೂ ಬದಲಾವಣೆಯನ್ನು ಅಷ್ಟು ಈಸಿಯಾಗಿ ಒಪ್ಪಿಕೊಳ್ಳುವುದಿಲ್ಲ, ಸರಳವಾಗಿ ಒಪ್ಪಿಕೊಳ್ಳುವುದಿಲ್ಲ ಅಂತ. ಉದಾಹರಣೆಗೆ ಒಂದು ಕ್ರಾಂತಿಕಾರಿಕವಾಗಿರುವಂಥ ಭೂ ಸುಧಾರಣಾ ಕ್ರಮಗಳನ್ನು ಅಥವಾ ಭೂ ಸುಧಾರಣಾ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಕೆಲವೊಂದು ಜಮೀನ್ದಾರಿ ಹಿತಾಸಕ್ತಿಗಳು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಆ ಭೂ ಸುಧಾರಣೆಯಲ್ಲಾಗಿರುವಂಥ ಬದಲಾವಣೆಗಳನ್ನು ಅವರು ಒಪ್ಪಿಕೊಳ್ಳಲಿಲ್ಲ ಅಂತ, ಅದನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ್ದನ್ನು ನಾವು ಕಾಣ್ತೀವಿ. ಹಾಗೆ ಪ್ರಜಾಪ್ರಭುತ್ವವನ್ನು ರಾಜಮನೆತನದವರು ವಿರೋಧಿಸಿದ್ದನ್ನು ನಾವು ಕಾಣ್ತೀವಿ. ಅಂದರೆ ರಾಜಮನೆತನನೇ ಇರಬೇಕನ್ನುವಂಥದ್ದು ಅವರ ಹಿತಾಸಕ್ತಿ, ಆದರೆ ಕೆಲವೊಬ್ಬರು ಪ್ರಜಾಪ್ರಭುತ್ವನೇ ಇರಬೇಕನ್ನುವಂಥದ್ದು ಒಲವು. ಸೊ ಈ ಥರ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿಯೇ ಒಂದು ಸಮಾಜ ಬದಲಾಗದೆ ಸ್ಥಿರವಾಗಿ ನಿರಂತರತೆಯನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಕಾರಣ ಆಗ್ತದೆ. ಸಮಾಜದಲ್ಲಿನ ಕೆಲವು ವರ್ಗಗಳು ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಆಸಕ್ತಿ ಹೊಂದಿರುವುದೇ ಈ ಒಂದು ಸ್ಥಿರತೆಗೆ ಅಥವಾ ನಿರಂತರತೆಗೆ ಕಾರಣವಾಗಿದೆ ಅಂತ ಕಾಣ್ತೀವಿ. Another one factor of continuity is that vested interests. In every society, any changes, it negatively impact on some class and
vested interest groups, because some class and some vested interest groups, they are not agree what the changes takes place in society. They always oppose it. It means they attach with some traditional aspects. They attach with what they already have some aspects. For example, when the land reform programs launched by the government, the Jamindars opposed it, because the Jamindars already attached with what they have some methods or rules to the land. But the land reform measures, they are totally different. So it is opposed by some vested interest groups. So this type of some classes of the society, they always wanted to continue what the situation is. It is the main cause to stability or continuity of the society. ಕೊನೆಯದಾಗಿ ನಮ್ಮ ನಾಯಕರು ಮತ್ತು ಅವರ ಗುರಿಗಳು. ನಮ್ಮ ಇಂದಿನ ಕೆಲವು ನಾಯಕರು ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಕೆಲವೊಂದು ನಾಯಕರು, ಅವರು ಪರಿವರ್ತನೆಗೆ ಪ್ರತಿಸ್ಪಂದಿಸುವುದಿಲ್ಲ. ಯಾಕೆಂದರೆ ಅವರು ಗತಕಾಲದ ಬಗ್ಗೆ ಅತೀವ ಪ್ರೇಮ ಹೊಂದಿರುವುದರಿಂದ ಅಂಥ ನಾಯಕರಿಂದ ಪರಿವರ್ತನೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಗಾಂಧೀಜಿಯವರ ಒಂದು ಉದಾಹರಣೆಯನ್ನು ಕೊಡ್ತೀವಿ. ಗಾಂಧೀಜಿಯವರು ಯಾವತ್ತೂ ಸಣ್ಣ ಕೈಗಾರಿಕೆಗಳನ್ನೇ ಒಪ್ಪಿಕೊಂಡರು, ದೊಡ್ಡ ಕೈಗಾರಿಕೆಗಳನ್ನು ವಿರೋಧಿಸಿದರು ಅಂತ. ಯಾಕೆ ಅಂದರೆ ಅವರು ಯಾವುದೇ ಕ್ಷೇತ್ರದಲ್ಲಿನ ತ್ವರಿತ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲಾರರು. ಯಾವುದೇ ಕ್ಷೇತ್ರದಲ್ಲಿನ ತ್ವರಿತ ಪರಿವರ್ತನೆ ಲಾಭಕ್ಕಿಂತಲೂ ನಷ್ಟವನ್ನೇ ತರುತ್ತದೆ ಎನ್ನುವ ಅವರ ವಿಚಾರ. ಇಂತಹ ಅವರ ಅಲ್ಪಕಾಲಿಕ ಗುರಿಗಳು, ಅವರಲ್ಲಿರುವಂಥ ಗತಕಾಲದ ಬಗ್ಗೆ ಇರುವಂಥ ಅತೀವ ಪ್ರೇಮ ಯಾವತ್ತೂ ಪರಿವರ್ತನೆಗೆ ಅವಕಾಶ ಕೊಡದೆ ಸ್ಥಿರತೆಗೆ ಅಥವಾ ನಿರಂತರತೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಲಾಸ್ಟ್ ಒನ್ ಫ್ಯಾಕ್ಟರ್, our leaders and their goals. Our some present leaders and those who are in the time of free independent India, they are not react with changes. They had more love in the past system. For example, Gandhiji, he support to the small scale industries and opposed the large scale industries, because their objectives is that the changes, the sudden changes, they always have loss in any field against the development. It means there is a less profit and more loss because of rapid changes. This is their our ancient leaders thought. This type of short aims and goals, they can't help to change. It means it always protect the stability or continuity. These all are the some factors of continuity. ಇವು ಪರಿವರ್ತನೆಯನ್ನು ಪ್ರಚೋದಿಸುವ
ಅಥವಾ ಕಾರಣೀಭೂತವಾಗಿರುವಂಥ ಕೆಲವೊಂದು ಅಂಶಗಳು. ಮುಂದಿನ ಅವಧಿಯಲ್ಲಿ ಭಾರತೀಯ ಸಮಾಜದ ಪರಿವರ್ತನೆಯನ್ನು ಪ್ರಚೋದಿಸುವ ಅಂಶಗಳು ಯಾವುವು ಅನ್ನೋದನ್ನು ಚರ್ಚಿಸೋಣ. ಧನ್ಯವಾದಗಳು.